ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸುಂದರವಾದ ರಂಗೋಲೆ ಬಿಡಿಸಿದ್ದಾರೆ ಶ್ರೀಮತಿ ಶ್ರೀ ಶೋಭಾ ಶ್ರೀನಿವಾಸ್ ಅವರ ಮನೆಯಲ್ಲಿ. ಇಂದು ಅವರ ಮನೆಯಲ್ಲಿ ಶ್ರೀ ದೈತ್ಯಮ್ಮ ತಾಯಿಯನ್ನು ಕರೆತಂದು ಪೂಜಿಸಿದ್ದಾರೆ. ಜೊತೆಗೆ ಅರಿವಿನ ಮಾರಮ್ಮ ತಾಯಿಯನ್ನು ಕೂಡ. ತುಂಬ ಚೆನ್ನಾಗಿದೆಯಲ್ಲ ತಾಯಿ ಅಲಂಕಾರ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮೀ ತದ್ಮಹೇ ವಿಚ್ಚಪತ್ತೀಂತ ಧೀಮೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಕಾತ್ಯಾಯನಿಗ್ಮೇ ಕನ್ಯಾಕುಮಾರಿ ಧೀಮೆ ತನ್ನೋ ದುರ್ಗಿ ಪ್ರಚೋದಯಾತ್. ನಾನು ಗೌರಿ ಗಣೇಶ ಮೂವರು ಅವ್ರ ಮನೆಗೆ ಸಂಜೆ 7 ಗಂಟೆಗೆ ಹೋಗಿದ್ವಿ. ಆ ತಾಯಿಯ ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಹೂವನ್ನು ತಗೊಂಡೋಗಿ ಆ ತಾಯಿಗೆ ಸಮರ್ಪಿಸಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ದೈತ್ಯಮ್ಮ ತಾಯಿ ಈಗ ಪೂಜೆ ಮಾಡುತ್ತಿದ್ದಾರೆ. ಶ್ರೀಮತಿ ಶೋಭಾ ಶ್ರೀನಿವಾಸ್ ಅವರು ದಂಪತಿಯವರು ಧೂಪಾರತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಹೊಸದಿಗೆ ಕೂಡ ಪೂಜೆ ಮಾಡ್ತಿದ್ದಾರೆ. ಅವರ ಮಗ ನಾಗರಾಜ ಅವರು ಕೂಡ ತಾಯಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ದೈತ್ಯಮ್ಮ ತಾಯಿಯ ಪೂರೈತರು ಇವರು ಶ್ರೀನಿವಾಸ್ ಅವರ ಸ್ವಂತ ಅಣ್ಣನ ಮಗ. ಅವರೇ ಈ ತಾಯಿನ ಪೂಜಿಸ್ತಾ ಇರೋದು ಮತ್ತು ಅವರ ಆರಾಧಕರು ಕೂಡ ಆಗಿದ್ದಾರೆ ಈ ತಾಯಿಗೆ. ಧೂಪ ಆರತಿ ಆದಮೇಲೆ ಶ್ರೀಮತಿ ಶೋಭಾ ಮತ್ತು ಅವರ ತಾಯಿ ತಲೆ ಮೇಲೆ ಕಳಸ ಇಟ್ಟಿದ್ದಾರೆ. ಒಂದು ದೈತ್ಯಮ್ಮ ತಾಯಿ ಹೆಸರಲ್ಲಿ, ಮತ್ತೊಂದು ಅರವಿನ ಮಾರಮ್ಮ ತಾಯಿಯ ಹೆಸರಿನಲ್ಲಿ ಮತ್ತು ಅವರ ಮಗನ ಕೈಲಿ ವೆಂಕಟೇಶ್ವರ ಸ್ವಾಮಿ ಹೆಸರಲ್ಲಿ ಇಟ್ಟಿದ್ದಾರೆ. ಸುಮಂಗಲೆಯರಲ್ಲ, ಅವರಿಗೆ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ. ದೈತ್ಯಮ್ಮ ತಾಯಿಯ ಪೂಜೆಯವರು ಈಗ ಧೂಪಾರತಿ ಮಾಡುತ್ತಿದ್ದಾರೆ. ತಾಯಿ ದೈತ್ಯಮ್ಮ ತಾಯಿಗೆ ಮಾಡಿದ ನಂತರ ಕಳಸ ಹೊತ್ತಿರುವ ಸುಮಂಗಲೆಯರಿಗೂ ಕೂಡ ಅವರು ಕಳಸಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾರೆ. ಇದು ವೆಂಕಟೇಶ್ವರ ಸ್ವಾಮಿ ಹೆಸರಿನಲ್ಲಿ ಅವರ ಇಟ್ಕೊಂಡಿದ್ದಾರೆ. ಎಲ್ಲರೂ ಸುಮಂಗಲೆಯರು ಅರಿಶಿನ ಕುಂಕುಮ ಎಲ್ಲ ಇಟ್ಟರು ದೇವರಿಗೆ. ನೋಡಿ, ವೆಂಕಟೇಶ್ವರ ಸ್ವಾಮಿಗೆ ಒತ್ತಿರೋರ್ಗೂ ಕೂಡ ಕುಂಕುಮ ಇಕ್ಕರು. ಅವ್ರ ಮಗನಿಗೂ ನಾನು ಗೌರಿ ಸಹ ಅರಿಶಿನ ಕುಂಕುಮ ಕೆನ್ನೆಗೆ ಅರಿಶಿನ ಹಣೆ ಕುಂಕುಮ ಇಟ್ಟು ಮತ್ತು ನಾಗರಾಜಿಗೂ ಅವರು ಕೂಡ ದೇವರು ವೆಂಕಟೇಶ್ವರ ಸ್ವಾಮಿಗೆ ಕುಂಕುಮ ಮತ್ತು ಆ ಹುಡುಗಂಗೂ ಕೂಡ ಕುಂಕುಮ ಇಟ್ಟಿದ್ದೆವು. ಶೋಭಾ ಮತ್ತು ಅವ್ರ ತಾಯಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟೆವು. ಅವರ ಮನೆ ದೇವ್ರ ಮನೆ. ಈಗ ಆ ತಾಯಿಗೆ ಮಹಾಮಂಗಳಾರತಿ ಮಾಡ್ತಾರೆ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನೋ ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಶ್ರೀಮತಿ ಶೋಭಾ ಶ್ರೀನಿವಾಸ್ ಅವರು ನಮಗೆ ಈ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಧನ್ಯವಾದಗಳು.